ಅಲ್ಲದೆ ಮೇಡಮ್ ಮತ್ತೊಂದು ವಿಚಾರ, ಎಷ್ಟೋ ಕಾಮೆಂಟ್ಗಳನ್ನ ನಾನು ನೋಡ್ತಾ ಇದ್ದೆ. ಕೆಲವೊಂದು ಕಾಮೆಂಟಲ್ಲಿ ಸಂಧ್ಯಾ ನೀನು ಸಾಚನೇನೆ, ನೀನೇನು ತಪ್ಪೇ ಮಾಡಿಲ್ವೇನೆ, ನೀನು ಸರಿ ದಾರಿಲಿ ಹೋಗ್ತಾ ಇದೆಯೇನೆ, ನೀನು ಹಂಗೆ ಹೀಗೆ ಈ ರೀತಿ ಕಾಮೆಂಟ್ಸ್ಗಳನ್ನ ಸಾಕಷ್ಟು ನಾನು ಓದ್ತಾ ಬಂದೆ. ಈ ಒಂದು ಕಾಮೆಂಟ್ಸ್ಗೆ ನಿಮ್ಮ ಉತ್ತರ ಏನಾಗಿರುತ್ತೆ? ನಾನು ತುಂಬ ಪರ್ಫೆಕ್ಟಾಗಿದ್ದೀನಿ, ತುಂಬ ಸಾಚವಾಗೇ ಇದ್ದೀನಿ. ಆ್ಯಂಡ್ ಇನ್ನೂ ಒಂದು ನೀವು ಹೇಳಿಲ್ಲ, ನೀನೇನು ಪತಿವ್ರತೆನಾ ಅಂತಲೂ ಕೇಳಿದ್ದಾರೆ. ನಾನು ಪತಿವ್ರತೆ ಆಗೇ ಇದ್ದೀನಿ, ಸಾಚವಾಗೇ ಇದ್ದೀನಿ. ತಪ್ಪು ಮಾಡಿಲ್ಲ ಅಂತ ಯಾರೂ ಇಲ್ಲ. ಈ ಜೀವನದಲ್ಲಿ ಈ ಭೂಮಿದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಆಕಸ್ಮಿಕನ ಅನಿವಾರ್ಯನ ಒಂದು ತಪ್ಪಾಗೇ ಇರುತ್ತೆ. ಆ ಥರ ನನ್ನ ಜೀವನದಲ್ಲಿ ನನಗೆ ಗೊತ್ತಿಲ್ದಿರ ಆಗಿರ್ಬೋದು, ಕೆಲವೊಂದು ತಪ್ಪು ಇವಳಿಗೆ ಕಪ್ಪು ಚುಕ್ಕಿ ಇಡಬೇಕು ಅಂತ ಕೆಲವೊಂದು ತಪ್ಪುಗಳನ್ನ ನನ್ನ ಹಣೆ ಪಟ್ಟಿಗೆ ಕಟ್ಟಿರುವಂಥ ಅನುಭವಗಳು ನನಗಾಗಿದೆ. ಅದನ್ನು ಮುಂದಿನ ದಿವಸ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಬಟ್ ಸಾಚ ಸರಿಲ್ಲ, ನೀನು ಅಂಥವಳು ಇಂಥವಳು ಅನ್ನೋರಿಗೆ ನೇರ ಉತ್ತರ, ಹೇಳೋ ನೀನು ಕರೆಕ್ಟಾಗಿದೆಯಾ? ಕಮೆಂಟ್ ಹಾಕೋರು ನೀವು ಕರೆಕ್ಟಾಗಿದ್ದೀರಾ? ನೀವು ಸಾಚನಾ? ನೀವು ಪತಿವ್ರತೆನಾ? ಫೈನ್, ವೆಲ್ ಆ್ಯಂಡ್ ಗುಡ್, ಕುತ್ಕೊಳ್ಳಿ. ನನ್ನ ವಿಚಾರ ಯಾಕೆ ಸೋಷಿಯಲ್ ಮೀಡಿಯಾ ಇರೋದು ನನ್ನ ನೋಡ್ಬೇಕಂತಾನೇನಾ? ಸೊ ನೀವು ಪ್ರಚಾರ ಕೊಡ್ತಾ ಇದ್ದೀರಾ, ನಾನು ಪ್ರಚಾರ ತಗೊಳ್ತಾ ಇದ್ದೀನಿ, ವಿಚಾರ ಇಟ್ಕೊಂಡು ಪ್ರಚಾರ ತಗೊಳ್ತಾ ಇದ್ದೀನಿ. ನೀವೇನು ಮಾಡ್ತಾ ಇದ್ದೀರಾ? ಕೂತಿರೋ ಜಾಗದಲ್ಲಿ ವಿಚಾರ ಇಲ್ಲ, ಜಸ್ಟ್ ಪ್ರಚಾರ, ಫ್ರೀ ಆಫ್ ಕಾಸ್ಟ್, ಎಂಟರ್ಟೈನ್ ಆಗಲಿ ಬಿಡಿ, ಸಿಂಪಲ್. ಸೂಪರ್. ಅಲ್ಲದೆ ಈಗ ನಿನ್ನೆ ಮೊನ್ನೆ ಬೆಳವಣಿಗೆ ನೀವು ಗಮನಿಸಿದ್ದೀರಾ, ದೊಡ್ಡ ದೊಡ್ಡ ಸಂಘಟನೆಗಳು ವಾಗ್ವಾದ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ನಡೆಯುವಂಥ ಕೆಲಸಗಳು ನಡೀತಾ ಇದೆ. ಸಂಘಟನೆಗಳು, ಹೋರಾಟಗಳು ಅಂದರೆ ನಿಮ್ಮ ಪ್ರಕಾರ? ಮೇಡಮ್, ಆ ಸಂಘಟನೆಗಳು ಹೋರಾಟಗಳು ಪಕ್ಕಕ್ಕಿಡಿ. ನಮ್ಮ ಫ್ರೀಡಮ್ ಪಾರ್ಕ್ ಎಷ್ಟೋ ನೂರಾರು ಹೋರಾಟಗಳಾಗಿದೆ. ಯಾವುದಕ್ಕಾದ್ರೂ ಒಂದಕ್ಕೆ ನ್ಯಾಯ ಕೊಡಿಸಿರೋ ಅಂಥ ಕೆಲಸ ಮಾಡಿದಾರಾ? ಬೆಳಗ್ಗೆ ಬರ್ತಾರೆ, ಹೋರಾಟ ಅಂತ ಕುತ್ಕೊಳ್ತಾರೆ, ಭಾಷಣ ಬಿಗಿತಾರೆ, ಸಂಜೆ ಹೋಗ್ತಾರೆ. ಯಾವುದಾದ್ರೂ ಒಂದಕ್ಕೆ ಹೋರಾಟಗಾರರು ನ್ಯಾಯ ಕೊಡಿಸಿದಾರಾ? ಯಾವುದಕ್ಕೂ ಬೇಡ. ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇರುವಂಥ ನಮ್ಮ ಸೌಜನ್ಯ ವಿಚಾರ ಇಷ್ಟು ಸದ್ದು ಮಾಡ್ತಾ ಇದೆ ಪ್ರತಿಯೊಬ್ಬರಿಗೂ. ಎಷ್ಟು ಜನ ಹೋರಾಟಗಾರರು ನಮ್ಮ ನಾಡು ನುಡಿ ಭಾಷೆ ಅಂತ ಧ್ವನಿ ಎತ್ತಿ ನರ ಕಿತ್ಕೊಂಡು ಮಾತಾಡುವಂಥವ್ರು, ನಮ್ಮ ನಾಡಿಗೋಸ್ಕರ ನಾವು ರಕ್ತ ಸುರಿಸ್ತೀರಿ, ಜೈಲಿಗೆ ಹೋಗ್ತೀರಿ ಅಂತ ಹೇಳುವಂಥ ಹೋರಾಟಗಾರರೇ, ಸೌಜನ್ಯ ವಿಚಾರದಲ್ಲಿ ಮಾತಾಡೋಕ್ಕೆ ನಿಮಗೆ ದಮ್ಮು ತಾಕತ್ತು ಏನೂ ಇಲ್ವಾ? ಮಾತಾಡೋದು ಇಲ್ಲ. ಕಾರಣ ಏನು ಗೊತ್ತಾ? ಸೌಜನ್ಯ ಒಂದು ಹೆಣ್ಣು, ಅವಳ ವಿಚಾರ ನೀವು ಎತ್ತಿ ಮಾತಾಡಿದ್ರೆ ನಿಮ್ಮ ವೈಯಕ್ತಿಕ ವಿಚಾರ ಬೀದಿಗೆ ಬರುತ್ತಲ್ವಾ? ನೀವು ಏನು ಒಂದು ಇಟ್ಕೊಂಡಿರ್ತೀರಾ, ಪಟ್ಕೊಂಡಿರ್ತೀರಾ, ಕೀಪು ಸ್ಟೆಪ್ನಿ, ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಬುಡ ಸಮೇತ ಕಿತ್ತಿ ಎಸಿತಾರಲ್ವಾ ಸೌಜನ್ಯಳ ವಿರೋಧಿಗಳು. ಆ ಭಯಕ್ಕೆ ನೀವು ಯಾರೂ ಬರ್ತಾ ಇಲ್ಲ. ಇವತ್ತು ಹೋರಾಟ ಅನ್ನೋದು ಎಲ್ಲಿ ನಿಲ್ತಾ ಇದೆ? ಅಲ್ಲಿ ಹೋರಾಟ ಅಂತ ಬರ್ತೀರಾ, ಸೂಟ್ ಕೇಸ್ ಬರೋಷ್ಟು ನೀವು ಹೋಗ್ತೀರಾ. ಹೋರಾಟಗಾರರು ಯಾರು ಮುಂದೆ ಬರ್ತಾಯಿಲ್ಲ. ಮೋರ್ ಓವರ್ ನಮ್ಮ ಕನ್ನಡ ಪರ ಹೋರಾಟಗಾರರು, ನಮ್ಮ ರಾಜ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋರು, ನಮ್ಮ ರಾಜ್ಯದ ಭುವನೇಶ್ವರಿ, ಕರ್ನಾಟಕ ಮಾತೆ ಭುವನೇಶ್ವರಿ, ದೇಶದ ಮಾತೆ ಭಾರತ ಮಾತೆ, ಎಲ್ಲರೂ ಹೆಣ್ಣಾಗಿದ್ದು ಭೂಮಿ ತಾಯಿನೂ ಆ ಹೆಣ್ಣನ್ನು ಮುಂದೆ ಇಟ್ಕೊಂಡು ಹೋರಾಟ ಮಾಡ್ಕೊಂಡು ರೋಲ್ ಕಾಲ್ ಸೆಟ್ಲ್ಮೆಂಟ್ ಮಾಡೋರು ನೀವೇ ಸೌಜನ್ಯಂಗೆ ನ್ಯಾಯ ಕೊಡಿಸ್ತೀರಾ? ಹೋರಾಟಗಾರರು ಅನ್ನೋದು ಸೇಲ್ ಮಣಿ ಎಲ್ಲಿ, ಸೂಟ್ ಕೇಸ್ ಎಲ್ಲಿ, ವಿಚಾರನೂ ಇರಲ್ಲ. ಪ್ರಚಾರ ಹೈಲೈಟ್ ಆಗಬೇಕು, ಹೆಸರು ಬರಬೇಕು, ಇಂಥ ವ್ಯಕ್ತಿ ಇದ್ದಾನೆ, ಅಲ್ಲಿ ಹೋರಾಟ ಮಾಡ್ತಾ ಇದ್ದಾನೆ, ಕಳಿಸ್ರೋ ಒಂದು ಸೂಟ್ ಕೇಸು, ಮುಗಿ ತಲೆಗೆ ಹೋರಾಟ ಖತಮ್. ನ್ಯಾಯನೂ ಇಲ್ಲ, ಏನೂ ಇಲ್ಲ, ಅವ್ನಿಗೇನು ಬರಬೇಕೋ ಬಂತು. ಯಾರ ಬಗ್ಗೆ ಡೀಟೇಲ್ಸ್ ಕೊಡ್ಬೇಕು ಹೇಳಿ ಮೇಡಮ್? ಕೊಡ್ತೀನಿ. ಯಾವ ಹೋರಾಟಗಾರನ ಡೀಟೇಲ್ಸ್ ಕೊಡ್ಬೇಕು ಹೇಳಿ? ಬುಡ ಸಮೇತ ಕೊಡುವಂಥ ಕೆಲಸ ನಾನು ಮಾಡ್ತೀನಿ, ಪ್ರತಿಯೊಬ್ಬರದು. ನಮ್ಮ ಕರ್ನಾಟಕ ಮಾತೆ ಭುವನೇಶ್ವರಿ ಅಂತ ಒಂದು ಹೆಣ್ಣು ದೇವತನೇ ಇಟ್ಕೊಂಡು ಇವರು ದುಡ್ಡು ಮಾಡ್ತಾ ಇರೋವಂಥವ್ರು, ಆ ಹೆಣ್ಣನ್ನೇ ಮುಂದೆ ಇಟ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ, ತೇಜೋವಧೆ ಮಾಡ್ತಾ ಇದ್ದಾರೆ. ಇನ್ನು ಬೇರೆ ಹೆಣ್ಮಕ್ಳಿಗೆ ಬೈದಿರ ಇರ್ತಾರಮ್ಮ, ಅವ್ರ ಹೊಟ್ಟೆ ಏನು ತುಂಬ್ತಾ ಇದೆ, ಅವ್ರು ಏನು ಆಸ್ತಿ ಅಂತಸ್ತು ರಾಜಾರೋಷವಾಗಿ ಐಫೈ ಜೀವನ ಮಾಡ್ತಾ ಇದ್ದಾರೆ, ಅದೇ ನಮ್ಮ ಕರ್ನಾಟಕ ಮಾತೆ ಭುವನೇಶ್ವರಿ ಫೋಟೋ ಇಟ್ಕೊಂಡೇ ಮಾಡ್ತಾ ಇರೋದು. ಸೊ ಬೇರೆ ಹೆಣ್ಮಕ್ಳನ್ನ ಬೈಯೋದ್ರಲ್ಲಿ ಏನಿದೆ? ಆ ಹೆಣ್ಮಗುನೇ ಇಟ್ಕೊಂಡು ದುಡ್ಡು ಮಾಡೋ ಹೋಗ ಬೇರೆ ಹೆಣ್ಮಕ್ಳು, ಅದು ಇಟ್ಸ್ ಎ ಕಾಮನ್ ಫಾರ್ ದಮ್, ವೆರಿ ಕಾಮನ್. ಅವ್ರಿಗೆಲ್ಲ ಹೋರಾಟ ಹೆಸರಿಗಷ್ಟೇ. ಒಂದು ಹೆಣ್ಣನ್ನೇ ಇಟ್ಕೊಂಡು ದುಡ್ಡು ಮಾಡ್ತಾ ಇದಾರಲ್ಲ, ಒಂದು ಹೆಣ್ಣನ್ನೇ ಇಟ್ಕೊಂಡು ರೋಲ್ ಕಾಲ್ ಮಾಡ್ತಾ ಇದಾರಲ್ಲ, ಬಾವಟಗಳು ಹೋರಾಟ ಆದ್ಮೇಲೆ ಎಲ್ಲಿ ಬಿದ್ದಿರುತ್ತೆ? ಭುವನೇಶ್ವರಿ ತಾಯಿದು ಅಷ್ಟೇ. ಇವರೆಲ್ಲ ಹೋರಾಟಗಾರರು. ನಮ್ಮ ಸಮಾಜ ಬದಲಾವಣೆ ಆಗಬೇಕು. ಇಲ್ಲಿರೋಂಥವ್ರು ಈಗಿರೋರು ಬದಲಾವಣೆ ತರೋದಿಲ್ಲ, ಮುಂದಿನ ಪೀಳಿಗೆಗಳಾದರೂ ಬದಲಾವಣೆ ತರಲೇಬೇಕು. ಇವರು ನಿಜವಾಗ್ಲೂ ಕನ್ನಡ ಪರ ಹೋರಾಟಗಾರರಲ್ಲ, ರೋಲ್ ಕಾಲ್ ಹೋರಾಟಗಾರರು. ಕನ್ನಡವನ್ನ, ಕನ್ನಡ ಮಾತೆಯನ್ನ ಮುಂದೆ ಇಟ್ಕೊಂಡು ಮಾಡ್ತಾ ಇರುವಂಥ ರೋಲ್ ಕಾಲ್ ಹೋರಾಟಗಾರರು. ವೆರಿ ಸಿಂಪಲ್, ಒನ್ ವರ್ಡ್ ಸಾಕು ಅವ್ರಿಗೆ. ಆ ಒನ್ ವರ್ಡೇ ಮುಟ್ಟೋ ಥರ ಇರುತ್ತೆ.
ಒಂದೊಂದು ಕಾಮೆಂಟ್ಸ್ನು ಗಮನಿಸಿದ್ರೆ ಯಾಕೆ ಹೀಗೆ ಹೇಳ್ತಾರೆ, ಎಲ್ಲ ದೊಡ್ಡ ದೊಡ್ಡ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರು ಅಂತಲೇ ಹೇಳ್ಬೋದು, ಎಲ್ಲಿ ಹೋಗ್ತಾ ಇದೆ ಈ ನಮ್ಮ ಸಮಾಜ? ಮೇಡಮ್, ನಮ್ಮ ಸರ್ಕಾರನೇ ಸರಿಯಿಲ್ಲ. ಸರ್ಕಾರದ್ರಲ್ಲೇ PD ಪೆನ್ ಡ್ರೈವ್ ಮಾತಾಡೋವಂಥವ್ರು, ಸರ್ಕಾರದ್ರಲ್ಲೇ ಪೆನ್ ಡ್ರೈವ್ CD ಬಗ್ಗೆ ಮಾತಾಡೋರು, ಹೋರಾಟಗಾರರು ಹೆಣ್ಣಿನ ಬಗ್ಗೆ ತುಚ್ಛವಾಗಿ ಮಾತಾಡೋಂಥವ್ರು. ಇವರು ಹೋರಾಟಗಾರರ ರಾಜಕಾರಣಿಗಳ ನಮ್ಮ ಸಮಾಜವನ್ನು ಆಳ್ತಾ ಇರೋರು ಎಂಥವ್ರು ಅನ್ನೋಂಥದ್ದು ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. ನಮ್ಮದೇ ತಪ್ಪು. ಅವನು ಹೋರಾಟಗಾರ ಆಗಿದ್ದಕ್ಕೆ ಜನರು ಅವನ್ನ ಬೆಂಬಲಿಸಿರೋದೇ ತಪ್ಪು. ಅವನು ರಾಜಕಾರಣಿ ಆಗಿರೋದಕ್ಕೆ ಜನರು ಬೆಂಬಲ ಕೊಟ್ಟಿರೋದೇ ತಪ್ಪು ನಮ್ಮದೇ. ನಾವು ತಿದ್ಕೊಳ್ಬೇಕು, ನಾವು ಬದಲಾಗಬೇಕು, ನಮ್ಮಲ್ಲಿ ಚೇಂಜಸ್ ಬರಬೇಕು. ಅವ್ರಿಗೆ ಹೇಳಿ ಏನು ಪ್ರಯೋಜನ ಇಲ್ಲ. ನಾವು ಬದಲಾದ್ರೆ ಅವರು ಬದಲಾಗ್ತಾರೆ. ಈಗ ಸಂಘಟನೆಗಳು ಮತ್ತು ಹೋರಾಟಗಾರರನ್ನ ಇಷ್ಟೊಂದು ದ್ವೇಷಿಸೋ ನೀವು ಯಾವ ಸಂಘಟನೆಗೂ ಹೋಗೋದಿಲ್ವಾ? ದ್ವೇಷ ಅಂತ ಅಲ್ಲ, ಇದು ದ್ವೇಷ ಅಲ್ಲ, ಕೋಪ. ಹೆಣ್ಣನ್ನ ಮುಂದೆ ಇಟ್ಕೊಂಡು ಹೋರಾಟ ಅನ್ನೋ ಹೆಸರಲ್ಲಿ ಮಾಡ್ತಾ ಇರುವಂಥ ದೊಡ್ಡ ದಂಧೆನೇ ಇದು. ನಿಜ ಹೇಳ್ತೀನಿ, ದಂಧೆನೇ ಇದು. ಕೆಲ ಒಳ್ಳೆ ಹೋರಾಟಗಾರರು ಇವತ್ತಿಗೂ ಅದೇ ಹೆಂಚಿನ ಮನೆಯಲ್ಲಿ, ಅದೇ ಬೀದಿ ದೀಪದಲ್ಲಿ, ಅದೇ ಹರ್ಕಲ್ ಪಂಚೆ ಪೈಜಾಮ ಹಾಕ್ಕೊಂಡು ಇರೋವಂಥವ್ರು ಇವತ್ತಿಗೂ ಇದ್ದಾರೆ. ಹಳಬ್ರು, ತುಂಬ ಸೀನಿಯರ್ಸ್ ಇದ್ದಾರೆ. ಬಟ್ ಈಗಿನ ಕಾಲದವರು ಹೋರಾಟಗಾರರು ಅಂತ ಹೇಳ್ಕೊಳ್ತಾರಲ್ಲ ಮೇಡಮ್, ಇವ್ರಿಗೆ ಎಲ್ಲಿಂದ ದುಡ್ಡು ಬರುತ್ತೆ? ಎಲ್ಲರ ಹತ್ರ ಫಾರ್ಚುನರ್ ಕಾರು, ಇನೋವಾ ಕಾರು, ಮೈ ತುಂಬ KG ಒಡವೆ, ವೈಟ್ ಆ್ಯಂಡ್ ವೈಟು, AC. ಎಲ್ಲಿಂದ ಬರುತ್ತೆ ಇವ್ರಿಗೆ ಹೋರಾಟಗಾರರಿಗೆ ದುಡ್ಡು? ಕೋಟಿ ಎಲ್ಲಿಂದ ಬರುತ್ತೆ? ಯಾರು ಕೊಡ್ತಾ ಇದ್ದಾರೆ ಅವ್ರಿಗೆ? ಹೋರಾಟ ನ್ಯಾಯಕ್ಕೋಸ್ಕರ ಅಲ್ವಾ? ದುಡ್ಡು ಯಾರು ಕೊಡ್ತಾ ಇದ್ದಾರೆ ಹೋರಾಟಗಾರರಿಗೆ? ನಾವು ದುಡಿಯೋರೇ ನಮ್ಗೆ ಅಷ್ಟು ಇದು ಮಾಡೋಕ್ಕಾಗಲ್ಲ. ನಿಮ್ಗೆ ಎಲ್ಲಿಂದ ಬರ್ತಾ ಇದೆ? ಇಟ್ಸ್ ಎ ರೋಲ್ ಕಾಲ್ ಅಲ್ವಾ? ಎಸ್, ಇಟ್ಸ್ ಎ ರೋಲ್ ಕಾಲ್ ಓನ್ಲಿ. ರೋಲ್ ಕಾಲ್ ಹೋರಾಟಗಾರರು ಅವರೆಲ್ಲರೂ. ಆದರೆ ಈಗಿನ ಸಾಮಾಜಿಕ ಪಿಡುಗುಗಳು, ವರದಕ್ಷಿಣೆ ಆಗಿರ್ಬೋದು, ಹೆಂಡತಿ ಕಿರುಕುಳ, ಅತ್ತೆ ಮಾವ ಕಿರುಕುಳ, ಇಂತಹ ವಿಚಾರಧಾರೆಗಳನ್ನ ನಾವು ಗಮನ ಇಟ್ಟು ನೋಡಿದಾಗ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಹೆಣ್ಮಕ್ಳಿಗೆ ಸಪೋರ್ಟ್ ಆಗಿ ನಿಲ್ತಾ ಇದೆ. ಎಷ್ಟೋ ಜನ ಹೆಣ್ಮಕ್ಳು ಕೂಡ ಅದರಿಂದ ಬದುಕನ್ನು ಕಂಡುಕೊಂಡು ನ್ಯಾಯನೂ ಕಂಡುಕೊಂಡಿದ್ದಾರೆ. ಆದರೆ ಎಲ್ಲ ಸಂಘಟನೆಗಳು ಹೀಗೆ ಅಂತ ಹೇಳಲಿಕ್ಕೆ ಬರೋದಿಲ್ವಲ್ಲ ಮೇಡಮ್? ಕೆಲವೊಂದು ಸಂಘಟನೆಗಳಲ್ಲಿ ಅನೇಕ ಜನ ಹೆಣ್ಣುಮಕ್ಕಳು ಆ ಒಳಗೊಳಗೇನೆ ನೋವು ಪಡ್ತಾ ಇದ್ದಾರೆ, ತುಂಬ ಹಿಂಸೆ ಪಡ್ತಾ ಇದ್ದಾರೆ. ಇವಾಗ ನಾನು ನೀವೇ ಅಂದ್ಕೊಳ್ಳಿ, ಒಂದು ಕಂಪ್ನಿಗೆ ಹೋಗಿ ಸೇರ್ಕೊಂಡ್ಬಿಟ್ರೆ ಸೇರೋದು ಈಸಿ, ಅಲ್ಲಿಂದ ಹೊರಗಡೆ ಬರೋದು ತುಂಬ ಕಷ್ಟ. ಯಾವ ಥರ ನಮ್ಮನ್ನು ತೇಜೋವಧೆ ಮಾಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಎಲ್ಲ ಗೊತ್ತಿದೆ. ಸೊ ಸಂಘಟನೆ ಸಹ ಅದೇ ಥರ. ಅಲ್ಲಿ ಹೋಗಿ ಸೇರ್ಕೊಂಡಿರೋವಂಥ ಹೆಣ್ಮಕ್ಳು ಹೊರಗಡೆ ಬರೋಕ್ಕೂ ಹಿಂಸೆ ಪಡ್ತಾ ಇದ್ದಾರೆ. ಅಲ್ಲಿಂದ ಎಷ್ಟು ಮಾನಸಿಕವಾಗಿ ಅವ್ರಿಗೆ ನ್ಯಾಯ ಕೊಡಿಸ್ಕೊಳಕ್ಕೆ ಆಗದಿರೋವಂಥ ಅನೇಕ ಮಹಿಳೆಯರು ಸಂಘಟನೆಯಲ್ಲಿ ಇದ್ದಾರೆ. ನಾನು ಮಾತಾಡ್ತಾ ಇದ್ದೀನಿ, ಅವ್ರ ಸಂಘಟನೆಯಲ್ಲಿ ಇದ್ದು ಒಬ್ರಿಗೆ ಯಾವಾಗ ನಾವು ಅವ್ರ ಕೈ ಕೆಳಗಡೆ ಹಾಕ್ಬಿಡ್ತೀರಿ, ನಮ್ಮನ್ನ ಅಷ್ಟಕ್ಕೆ ಸೀಮಿತ ಮಾಡಿಟ್ಬಿಡ್ತಾರೆ. ಅನೇಕ ಜನ ತಮಗೆ ತಾವೇ ನ್ಯಾಯ ಕೊಡಿಸ್ಕೊಳಕ್ಕಾಗ್ದಿರೋ ನೊಂದಿರುವಂಥ ಸಂಘಟನೆಯಲ್ಲಿರುವಂಥ ಮಹಿಳೆಯರೇ ಇದ್ದಾರೆ ಮೇಡಮ್. ಹಾಗಾದರೆ ಮತ್ತೊಂದು ಪ್ರಶ್ನೆ ನಾನು ನಿಮ್ಮನ್ನು ಕೇಳಲೇಬೇಕು. ಒಂದು ಹೆಣ್ಣಾಗಿ ಯಾವುದೇ ರೀತಿಯ ಸಪೋರ್ಟ್ ಇಲ್ಲದೆ ಸ್ಟ್ಯಾಂಡ್ ಆಗಿ ನಿಂತಿದ್ದೀರಾ, ಏನೇ ಬಂದರೂ ಹೆದರಿಸ್ತೀನಿ ಅನ್ನೋ ತಾಕತ್ತಿದೆ ಅನ್ನೋ ಮಾತನ್ನು ಹೇಳ್ತೀರಾ. ಎಲ್ಲೋ ಒಂದು ಕಡೆ ಒಂದು ಕಾಮೆಂಟನ್ನು ನೋಡಿದೆ, ಸಂಧ್ಯಾ ನಿನಗೆ ದುಡ್ಡು ಎಲ್ಲಿಂದ ಬರುತ್ತೆ, ಶೋಕಿ ಮಾಡ್ತೀಯಾ ನೀನು ಯಾರನ್ನೋ ಬ್ಲ್ಯಾಕ್ ಮೇಲ್ ಮಾಡಿದ್ಯಾ ಅಥವಾ ಬೇರೆ ಮತ್ತೊಂದು ಮಗದೊಂದು ಮಾಡಿದ್ಯಾ, ಈ ರೀತಿ ಕಾಮೆಂಟ್ಸ್ ಕೂಡ ನೋಡ್ತಾ ಬಂದೆ ನಾನು. ಇದಕ್ಕೆ ನಿಮ್ಮ ಉತ್ತರ ಏನಾಗಿರುತ್ತೆ? ಕಣ್ಣಿಲ್ವಾ ನನಗೆ? ಕೈ ಕಾಲಿಲ್ವಾ? ಎಜುಕೇಟೆಡ್ ಅಲ್ವಾ? ಭಿಕ್ಷೆ ಬೇಡದ್ರೇನು ದುಡ್ಡು ಹಾಕ್ತಾರೆ, ಕೂಲಿ ಕೆಲಸ ಮಾಡಿದ್ರೂ ಸಂಪಾದನೆ ಮಾಡ್ಬೋದು. ನಾನು ಹೆಂಗೆ ಸಂಪಾದನೆ ಮಾಡ್ತೀನಿ ಅಂತ ನನ್ನ ತಿಳ್ಕೊಳ್ಳೋ ಬದಲು ನನ್ನ ನೋಡಿ, ಅಟ್ಲೀಸ್ಟ್ ನನ್ನ ನೋಡೋದ್ರೆ ಇನ್ಸ್ಪೈರ್ ಆಗಿ ನೀವು ಸಂಪಾದನೆ ಮಾಡಿ ಸಾಕು. ನನ್ನ ನೋಡಿ ನಾನು ಹೆಂಗೆ ಬದುಕ್ತಾ ಇದ್ದೀನಿ ಅಂತ ನೋಡಿ, ಒಂದು ಸಿಂಗಲ್ ವುಮೆನ್ ಯಾವ ಥರ ಇಷ್ಟು ಮಟ್ಟಕ್ಕೆ ಬೆಳೀತಾ ಇದ್ದಾಳೆ ಅನ್ನೋದು ನೋಡಿ ನೀವಾದರೂ ಬದಲಾವಣೆ ಆಗಿ ನೀವದಾಗಿ. ಅವಳಿಂದ ಆದರೂ ನಾನು ಈ ಥರ ಬೆಳೆದೆ, ಒಂದು ಕಾರ್ ತಗೊಂಡೆ, ಮನೆ ಮಾಡಿಕೊಂಡೆ, ನಾನು ಒಂದು 10 ಕಾಸು ನೋಡಿದ್ದೀನಿ ಅಂತೇಳಿ ನನ್ನ ಇನ್ಸ್ಪೈರ್ ಆಗಿ ಬದುಕೊಳ್ಳಿ. ಐ ಆಮ್ ಎಜುಕೇಟೆಡ್ ಮೇಡಮ್. ನನಗೂ ದುಡಿಯೋದಕ್ಕೆ ಕಣ್ಣು, ಕೈ, ಕಾಲು, ಬಾಯಿ ಎಲ್ಲ ದೇವ್ರು ಕೊಟ್ಟಿದ್ದಾನೆ. ಅಪ್ಪ ಅಮ್ಮ ದುಡ್ಡಲ್ಲಿ ಬದುಕ್ತಾ ಇಲ್ಲ ಯಾರೋ ಕೊಟ್ಟು ದುಡ್ಡಲ್ಲೂ ಬದುಕ್ತಾ ಇಲ್ಲ. ಕರ್ಕೊಂಬಂದು ನಿಲ್ಸಿ ಹೇಳಿ ಯಾರಾದರೂ ಇದ್ರೆ. ಶಕ್ತಿ ಇದೆ ದುಡಿಯೋದಕ್ಕೆ, ಜೀವನ ಮಾಡೋದಕ್ಕೆ. ಯಾರೋ ಕೂತ್ಕೊಂಡು ಮೂಳೆ ಹಿಡಿದಿದ್ದು ನಾಲ್ಗೆ ಮಾತಾಡ್ತಾರೆ ಅಂದರೆ ಅವ್ರಿಗೆ ಯೋಗ್ಯತೆ ಇಲ್ಲ, ಸೊ ಮಾತಾಡ್ತಾರೆ. ನಮ್ಗೆ ಯೋಗ್ಯತೆ ಇದೆ, ನಾನು ಮುಂದಕ್ಕೆ ಹೋಗ್ತಾ ಇರ್ತೀನಿ. ಹಾಗಾದರೆ ಮತ್ತೊಬ್ಬರು ಪ್ರಶ್ನೆ ಹಾಕಿದ್ದಾರೆ, ಅವ್ರ ಹೆಸರು ಬೇಡ, ಕೇಳ್ತಾರೆ, ಸೌಜನ್ಯ ವಿಚಾರವಾಗಿ ಧ್ವನಿ ಎತ್ತುತ್ತಾ ಇದೆಯಾ? ಹಾಗಾದರೆ ಸೌಜನ್ಯ ವಿಚಾರವಾಗಿ ನಿನ್ಗೆ ಯಾವುದು ದುಡ್ಡೇ ಬಂದಿಲ್ವಾ, ನೀನು ದುಡ್ಡು ತಗೊಂಡಿದ್ಯಾ ನೀನು ಅಂತ ಹೇಳ್ತಾರೆ. ಸೌಜನ್ಯ ವಿಚಾರದಲ್ಲಿ, ಸೌಜನ್ಯಳ ಹೆಣ್ಣು ಮಗಳ ವಿಚಾರದಲ್ಲಿ ಅವಳ ಹೆಣ ಇಟ್ಟು ಹಣ ಮಾಡಿರುವಂಥವ್ರ ದಾಖಲೆ ಸಾವಿರಾರು ಇದೆ, ಕೊಡ್ತೀನಿ. ಸಂಧ್ಯಾ ಏನಾದರೂ ಸೌಜನ್ಯ ಹೆಸರಲ್ಲಿ ದುಡ್ಡು ಮಾಡಿರುವಂಥ ದಾಖಲೆ ನಿಮ್ಮ ಹತ್ರ ಇರುವಂಥ ವ್ಯಕ್ತಿಗಳೇ ಆಗಿದ್ರೆ ನೇರವಾಗಿ ಹಾಕಿ
ಕೊಡ್ತೀನಿ ಇದೇ ದಾಖಲೆ, ಇವಳು ಹಿಂಗೆ ಹಂಗೆ ಅನ್ನೋ ಬದಲು ದಾಖಲೆ ಹಾಕ್ಬಿಡ್ಬೇಕು. ಅದು ಹಾಕೋದು ಇಷ್ಟು, ಜಸ್ಟ್ ಮೊಬೈಲ್ ಎತ್ತು, ಏನು ಫೋಟೋ ಇದೆಯಲ್ಲ, ವಿಡಿಯೋ ಇದೆ, ಅಪ್ಲೋಡ್ ಮಾಡಿಬಿಡಿ. ಇದೇ ಅನ್ನೋನು ಹಾಕ್ತಾನೆ, ಅಲ್ಲಿ ಇರಲ್ಲ. ನಾನು ಅಂಥವಳಲ್ಲ, ಕೈ ಗಲೀಜು ಮಾಡ್ಕೊಳಕ್ಕೆ ಹೋಗಲ್ಲ. ನಾನು ಕೊಚ್ಚೆ ತಿನ್ನೋ ಕೆಲಸ ನಾನು ಮಾಡಲ್ಲ. ನಾನು ಏನಿದ್ರೆ ದುಡ್ದು ನ್ಯಾಯವಾಗೇ ತಿಂತೀನಿ. ಇವ್ರು ಹಂಗಲ್ಲ, ತಿಪ್ಪೇಲ್ ಸಹ ಹಣ ಇದ್ರೆ ನಾಲ್ಗೆಲ್ಲಿ ಎತ್ತು ಅಂತ ವ್ಯಕ್ತಿಗಳಿವರು. ಅಂಥ ವರ್ಸ್ಟ್ ಜನ ಮಾತಾಡ್ತಾರೆ. ಸೌಜನ್ಯ ನನ್ನ ಮನೆ ಹೆಣ್ಣುಮಗಳು, ಅವಳು ನನ್ನ ತಂಗಿ. ಯಾಕಂದರೆ ಸೌಜನ್ಯಳ ವಿಚಾರ ಯಾಕೆ ಎತ್ತದೆ ಅಂದರೆ, ಆ ನೋವು ಹವಾಮಾನ, ಯಾರು ಒಂದು ಹೆಣ್ಮಗು ಹೊರಗಿನ ಪಬ್ಲಿಕ್ ಲೈಫ್ ಬಂದೋಗ ಆ ನೋವನ್ನ ತಿಂದು ಬೆಳ್ಕೊಂಡು ಬಂದಿರ್ತಾಳೆ, ಸಿಂಗಲ್ ಇಂಡಿಪೆಂಡೆಂಟ್ ವುಮೆನ್, ಅವಳಿಗೆ ಗೊತ್ತಿರುತ್ತೆ ಆ ನೋವು ಏನು, ಅನುಭವ ಏನು ಅಂತೇಳಿ. ಎಷ್ಟು ಜನ ಹೆಣ್ಣು ಮಕ್ಕಳ ಮೇಲೆ ಸುಳ್ಳು ಕೇಸಸ್ ಆಗ್ತಾರೆ, ಎಷ್ಟು ಜನ ಹೆಣ್ಣು ಮಕ್ಕಳ ಮೇಲೆ ತೇಜೋವಧೆ ಮಾಡ್ತಾರೆ. ಎಲ್ಲನೂ ನೋಡಿ ಸೌಜನ್ಯ ವಿಚಾರ ಆಳವಾಗಿ ತಿಳ್ಕೊಂಡು ಏನಾಗಿದೆ ಅಂತ ತಿಳ್ಕೊಂಡು, ಯಾರೂ ನನಗೆ ಹೇಳಿದ್ದಲ್ಲ, ನಾನೇ ಸ್ಟಡಿ ಮಾಡಿ ತಿಳ್ಕೊಂಡು ಸೌಜನ್ಯ ಹೋರಾಟಕ್ಕೆ ಹೆಜ್ಜೆ ಇಟ್ಟಂಥ ಹೆಣ್ಣು ಮಗಳು ನಾನು. ಸೌಜನ್ಯಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಸೌಜನ್ಯ ಬಗ್ಗೆ, ನನ್ನ ಬಗ್ಗೆ ನೀವೇನೇ ಮಾತಾಡ್ರಿ, ನಾಳೆ ದಿವಸ ನಿನ್ನ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ದಾಗ ಆಗ ಸೌಜನ್ಯಳನ ಸಂಧ್ಯಾನ ನೆನಪಿಟ್ಕೊಳ್ರಿ, ಸಾಕಷ್ಟೇ. ಅವತ್ತು ನಿಮಗೆ ಸಮಸ್ಯೆ ಆದಾಗ ನನಗೆ ಕರೆ ಮಾಡಿ, ನಾನೇ ಬರ್ತೀನಿ. ಇತ್ತೀಚಿನ ದಿನಗಳಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇವಾಗ ನಡೀತಾ ಇರೋ ವಿಷಯಗಳೇ ಇದು. ಸಣ್ಣ ಮಕ್ಕಳು, ಎಳೆ ಮಕ್ಕಳು, 2 ವರ್ಷದ ಮಕ್ಕಳು, ವಯಸ್ಸಿನ ಭೇದ ಭಾವ ಇಲ್ಲ, ಅತ್ಯಾಚಾರ, ಒಟ್ಟಿನಲ್ಲೇನು ಅತ್ಯಾಚಾರ. ಯಾಕೆ ಈ ಒಂದು ಅತ್ಯಾಚಾರ ಜಾಸ್ತಿ ಆಗ್ತಾ ಇದೆ? ಇಲ್ಲಿ ಹೆಣ್ಮಕ್ಳು ತಪ್ಪೇನು, ಗಂಡ್ಮಕ್ಳು ತಪ್ಪೇನು, ಅಥವಾ ಪೋಷಕರ ತಪ್ಪೇನು? ಮಕ್ಕಳಿಗೆ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಬೆಳೆಸ್ತಾ ಇದ್ದಾರೆ ಅಂತ ಗೊತ್ತಿದ್ರೆ ಮಕ್ಕಳು ಸಹ ದಾರಿ ತಪ್ಪಲ್ಲ. ಪೋಷಕರ ತಪ್ಪಲ್ಲ. ಪೋಷಕರು ದುಡ್ದು ಮಕ್ಕಳನ್ನ ಅಯ್ಯೋ ನನ್ನ ಮಗು ಶಾಲೆಗೆ ಹೋಗಿದ್ದಾನೆ, ಕಾಲೇಜ್ಗೆ ಹೋಗಿ ಬರ್ತಾರಂತ ಅವ್ರು ನಂಬಿಕೆ ಇಟ್ಟಿರ್ತಾರೆ. ಆ್ಯಂಡ್ ಕಾನೂನು ಸರಿಯಿಲ್ಲ, ನಮ್ಮ ದೇಶದಲ್ಲಿ ಕಾನೂನೇ ಸರಿಯಿಲ್ಲ. ಏಕೆಂದರೆ ಇವತ್ತು ರಾಕ್ಷಸರು, ರೇಪಿಸ್ಟ್ಗಳು ನಮ್ಮ ರಾಜ್ಯವನ್ನೇ ಆಳ್ತಾ ಇದ್ದಾರೆ, ದೇಶವನ್ನೇ ಆಳ್ತಾ ಇದ್ದಾರೆ, ಕಾನೂನಲ್ಲೇ ಆಳ್ತಾ ಇದ್ದಾರೆ. ಇನ್ನು ನ್ಯಾಯ ಎಲ್ಲಿಂದ ಸಿಗುತ್ತೆ? ಪ್ರತಿನಿತ್ಯ ರೇಪ್ ಆಗ್ತಾ ಇರುತ್ತೆ. ಪೊಲೀಸವರಿಂದ ರೇಪ್ ಆಗುತ್ತೆ, ರಾಜಕಾರಣಿಗಳಿಂದ ರೇಪ್ ಆಗುತ್ತೆ, ಬಿಸ್ನೆಸ್ ಮನ್ನಿಂದ ರೇಪ್ ಆಗುತ್ತೆ, ಆಟೋ ಡ್ರೈವರಿಂದ ರೇಪ್ ಆಗುತ್ತೆ, ಕೂಲಿ ಕಾರ್ಮಿಕನಿಂದ ರೇಪ್ ಆಗುತ್ತೆ, ಪ್ರತಿಯೊಂದು ಸೆಕ್ಟರಿಂದ ರೇಪ್ ಆಗುತ್ತೆ ಅಂತ ಅಂದರೆ ಕಾನೂನು ಎಲ್ಲಿದೆ? ಭಯ ಇಲ್ಲ. ಏನೊಂದು FIR ಆಗುತ್ತಾ, ಜೈಲಿಗೆ ಕಳಿಸ, ಜೈಲಿಗೆ ಹೋಗಿ ಬಂದು ಮತ್ತೆ ರಿಪೀಟ್ ಅದೇ, ಕಾನೂನು ಬರಲ್ಲ. ಇವತ್ತು ನೀವೆಲ್ಲ ನೋಡ್ತಾ ಇರ್ತೀರ, ವಿಧಾನಸೌಧದಲ್ಲೇ ಪೆನ್ ಡ್ರೈವ್ CD ಬಗ್ಗೆ ಮಾತಾಡುವಂಥ ರಾಜಕಾರಣಿಗಳು ನಿಮ್ಮದೇ ಅಲ್ಲೊಂದು ರಾಜಕೀಯ ಮಾಡ್ಕೊಂಡು ಜಗಳ ನೀವೇನು ಸಮಾಜಕ್ಕೆ ಮಾಹಿತಿ ಕೊಡ್ತಾ ಇದ್ದೀರಾ? ಸಮಾಜನ ಉದ್ಧಾರ ಮಾಡಿ, ಸಮಾಜಕ್ಕೆ ಒಳ್ಳೆ ಸೌಲಭ್ಯಗಳನ್ನು ಕೊಡಿ, ಸಮಾಜದಲ್ಲಿರುವಂಥ ಹೆಣ್ಣು ಮಕ್ಕಳನ್ನ ಕಾಪಾಡಿ ಅಂತ ಹೇಳಿ ಕಳಿಸಿದ್ರೆ ನಿಮ್ಮದೇ ಅಲ್ಲಿ CD ಪೆನ್ ಡ್ರೈವ್. ಇವತ್ತು ಯಾರು ಅವಳ್ದೇನು ಕತೆ, ಇವಳ್ದೇನು ಕತೆ, ಅವಳ್ದು ರಾಸಲಿಲ್ಲ, ಇವಳ್ದು ರಾಸಲಿಲ್ಲ, ಇನ್ನು ನೀವು ಎಲ್ಲಿ ಸಮಾಜವನ್ನು ಕಾಪಾಡುವಂಥ ಕೆಲಸ ಮಾಡ್ತೀರಾ? ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನು ಪೊಲೀಸವರು ಯಾರಾದರೂ ಒಂದು ಬಡ ಹೆಣ್ಣು ಮಗಳಾಗಲಿ ಗಂಡು ಮಗಳಾಗಲಿ ನೊಂದಿರೋರು ಸ್ಟೇಷನ್ಗೆ ದೂರು ತಗೊಂಬಂದರೆ ಮೊದಲು ದೂರನ್ನ ದಾಖಲಿಸ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋಕ್ಕೆ ಹೋಗ್ಬೇಡಿ. ಅವಳು ಹರಕಲು ಬಟ್ಟೆ ಹಾಕಿರ್ತಾಳ, ಬಡವಳ, ಸಿಂಗಲ್ಲ, ಅದನ್ನು ಚೆಕ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಮನೆ ಹೆಣ್ಣು ಮಗಳಿಗೆ ಈ ಪರಿಸ್ಥಿತಿ ಹಾಗಾದರೆ ನಿಮ್ಮಲ್ಲೂ ತಪ್ಪಿದೆ, ಪೊಲೀಸವರಲ್ಲೂ ತಪ್ಪಿದೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಒಂದು ಇನ್ಫ್ಲೂಯೆನ್ಸ್ ಇರಬೇಕು, ದುಡ್ಡು ಇರಬೇಕು, ಇಲ್ಲ ನೋಡೋಕ್ಕೆ ಚೆನ್ನಾಗಿರಬೇಕು. ಬಡವ್ರಿಗೆ ನಿಜವಾಗ್ಲೂ ರಕ್ಷಣೆ ಪೊಲೀಸ್ ಠಾಣೆಗಳಲ್ಲೂ ಇಲ್ಲ, ಕಡಿಮೆ ಆಗಿದೆ. ನೀವೆಲ್ಲರೂ ರಾಜಕಾರಣಿಗಳ ಕೈಗೊಂಬೆ ಆಗಿದ್ದೀರಾ. ರಾಜಕಾರಣಿಗಳು ಹನಿ ಟ್ರ್ಯಾಪಲ್ಲಿ ಗೊಂಬೆಗಳಾಗಿ ಮೆರೀತಾ ಇದ್ದಾರೆ. ಎಲ್ಲಿ ಸಿಗುತ್ತೆ ನ್ಯಾಯ? ಸಿಗೋದಿಲ್ಲ. ನಾವು ಬದಲಾಗಲೇಬೇಕು. ಯಾರಾದರೂ ಒಬ್ಬ ಕೆಟ್ಟ ಕಣ್ಣು ನಮ್ಮ ಮೇಲೆ ಹಾಕ್ತಾ ಇದ್ದಾನಂದ್ರೆ ಆನ್ ಸ್ಪಾಟ್ ಕೊಡ್ಬೇಕು ನಾವೇ. ನಾವೇ ಆ ಟೈಮಲ್ಲಿ ಹೆಣ್ಣು ಮಕ್ಕಳಾದವರು ನಮ್ಮ ಮೇಲೆ ಕೆಟ್ಟ ಕಣ್ಣು ಹಾಕ್ತಾ ಇದ್ದಾರೆ ಯಾವನೋ ಒಬ್ಬ ಅಂದರೆ ನಾವೇ ಚಂಡಿ ಅವತಾರ ಎತ್ತಬೇಕು. ಚಂಡಿ ಅವತಾರ ಎತ್ತಲೇಬೇಕು. ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಯಾವ ಪೊಲೀಸವರು, ಯಾವ ರಾಜಕಾರಣಿಗಳು ಯಾರೂ ಬಂದು ನಮ್ಮನ್ನ ರಕ್ಷಣೆ ಮಾಡೋದಿಲ್ಲ. ನಾನೇ ರಕ್ಷಣೆ ಪಡ್ಕೊಳ್ಬೇಕು ಅಂದರೆ ಚಂಡಿ ಅವತಾರ ಎತ್ತಲೇಬೇಕು.